ನಗರಸಭೆ 20ನೇ ವಾರ್ಡ್ ಉಪಚುನಾವಣೆ ಘೋಷಣೆಯಾಗಿದ್ದು ಬಿಜೆಪಿಯ ಗೆಲುವಿನ ವಾತಾವರಣ ನಿರ್ಮಾಣವಾಗಿದೆ ಎಂದು ಗುಂಡ್ಲಪೇಟೆ ಮಾಜಿ ಶಾಸಕ ನಿರಂಜನ್ ಕುಮಾರ್ ಹೇಳಿದರು. ನಂಜನಗೂಡಿನಲ್ಲಿ ಮಾತನಾಡಿದ ಅವರು, ವಿದ್ಯಾವಂತರಿಗೆ ಅಧಿಕಾರ ನೀಡಬೇಕು. ಬುದ್ಧಿವಂತ ಅಧಿಕಾರಕ್ಕೆ ಬಂದರೆ ಕೆಲಸಗಳು ನಡೆಯುತ್ತವೆ. ಇದನ್ನ ಜನ ತೀರ್ಮಾನ ಮಾಡಬೇಕು ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಬಿಜೆಪಿ ದೊಡ್ಡ ಶಕ್ತಿಯಾಗಿದೆ. ನರೇಂದ್ರ ಮೋದಿ ಅವರು ಈ ದೇಶದ ಚುಕ್ಕಾಣಿ ಹಿಡಿದು ಪ್ರಗತಿಯತ್ತ ದೇಶವನ್ನು ಕೊಂಡೊಯ್ಯುತ್ತಿದ್ದಾರೆ. ವಿದೇಶಗಳಲ್ಲಿ ಮೋದಿ ಅವರನ್ನ ವಿಶೇಷವಾಗಿ ಗೌರವಿಸುತ್ತಾರೆ ಎಂದರು. ರಾಜ್ಯದಲ್ಲಿ ವಿಜಯೇಂದ್ರರವರು ರಾಜ್ಯಾಧ್ಯಕ್ಷರಾದ ಮೇಲೆ ಬಿಜೆಪಿಗೆ ಶಕ್ತಿ ಬಂದಿದೆ. ವಿಜಯೇಂದ್ರರವರಿಗೆ ಉಪಚುನಾವಣೆ ಗೆಲುವಿನ ಉಡುಗೊರೆ ನೀಡುತ್ತೇವೆ ಎಂದರು. ನಂಜನಗೂಡಿನಲ್ಲಿ ವಿ. ಶ್ರೀನಿವಾಸ್ ಪ್ರಸಾದ್ ರವರ ಕೊಡುಗೆ ಬಹಳ ದೊಡ್ಡದು. ಅವರ ದೂರದೃಷ್ಟಿಯಿಂದ ಎಲ್ಲ ಸಮುದಾಯದ ವರ್ಗಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಈ ಭಾಗದಲ್ಲಿ ಕಳೆದ 5 ವರ್ಷಗಳಲ್ಲಿ ಹರ್ಷವರ್ಧನ್ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಸಾಕಷ್ಟು ಅನುದಾನ ತಂದು ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ ಎಂದರು. ಈಗಿರುವ ಶಾಸಕರು ಎಷ್ಟು ಅನುದಾನ ತಂದಿದ್ದಾರೆ ಎಂಬುದು ಪ್ರಶ್ನೆಯಾಗಿದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಿಂದ ಗೆದ್ದಿದೆ. ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಮಂಕುಬೂದಿ ಎರಚುತ್ತಿದ್ದಾರೆ. ಈ ಬಗ್ಗೆ ರಾಜ್ಯ ಸರ್ಕಾರ ಪರಾಮರ್ಶೆ ಮಾಡಿಕೊಳ್ಳಬೇಕಾಗಿದೆ. ಗ್ಯಾರಂಟಿ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಿಲ್ಲ ಎಂದರು. ಹರ್ಷವರ್ಧನ ಮಾತನಾಡಿ, ತಮ್ಮ ಅವಧಿಯಲ್ಲಿ ಸಾಕಷ್ಟು ಅನುದಾನ ತಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದೇವೆ. 20ನೇ ವಾರ್ಡ್ ಕ್ಷೇತ್ರ ಬಿಜೆಪಿ ಕ್ಷೇತ್ರವಾಗಿದೆ. ಇಲ್ಲಿ ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕಿಂತ ಪಕ್ಷದ ಚಿಹ್ನೆ ಮೇಲೆ ಚುನಾವಣೆ ನಡೆದಿದೆ. ನಮ್ಮ ಪಕ್ಷದ ಅಭ್ಯರ್ಥಿಯಾದ ಮಹೇಶ್ ಅತ್ತಿಕಾನೆ ಅವರನ್ನು 20ನೇ ವಾರ್ಡ್ ಜನರು ಗೆಲ್ಲಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅವರೇನೋ ಅನ್ಕೊಂಡಿದ್ರು, ನಾವು ಕಾಂಗ್ರೆಸ್ ಬಂದು ಏನೋ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ರಲ್ಲ, ನಿಜವಾಗಿ ಅದು ಸುಳ್ಳು ಅನ್ನೋದ್ರಲ್ಲಿ ಹರ್ಷವರ್ಧನ್ ಇದ್ದಂಥ ಸಂದರ್ಭದಲ್ಲಿ ನಂಜನಗೂಡಲ್ಲಿ ಎಲ್ಲಿ ನೋಡಿದ್ರು ಕೆಲಸ ನಡೀತಾ ಇತ್ತು. ವಿಶೇಷವಾಗಿ ನಂಜನಗೂಡು ಪಟ್ಟಣಕ್ಕೆ ತಂದಂಥ ಅನುದಾನ ಸುಮಾರು 60-70 ಕೋಟಿ ರೂಪಾಯಿ. ಯಾವ ಕಾಲದಲ್ಲಿ ಇತಿಹಾಸ ಅದು, ಯಾವ ಕಾಲದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸಗಳು ಆಗಿದ್ದಿಲ್ವೇ ಇರಬೇಕಪ್ಪ. ನಾನು ಅದನ್ನೇ ಕೇಳ್ತಿದ್ದೆ, ಏನೆಲ್ಲ ಕೆಲಸಗಳನ್ನ ಮಾಡಿದ್ರಿ ಅಂತ. ಅವ್ರು ಒಂದಲ್ಲ ಎರಡಲ್ಲ ಎಲ್ಲ ಥರದ ಅಭಿವೃದ್ಧಿಗಳು ನಂಜನಗೂಡು ಟೌನಲ್ಲಿ ಇವತ್ತು ಆಗಿರುವಂಥದ್ದು ನಾವು ನೋಡ್ಬೋದು. ಇದು ಭಾಳಷ್ಟು ಕೆಲಸಗಳಾಗಬೇಕಾಗಿದೆ. ಆದರೆ ಅವ್ರು ಮಾಡಿದಂಥ ಪ್ರಯತ್ನ ಇದೆಯಲ್ಲ, ಅದು ದೊಡ್ಡ ಮಟ್ಟದ ಪ್ರಯತ್ನ. ಅದು ಹಾಗಾಗಿ ನಂಜನಗೂಡಲ್ಲಿ ಜನರಿಗೆ ಅರಿವಾಗಿದೆ. ಹರ್ಷವರ್ಧನ್ ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಕೆಲಸಗಳಾಗ್ತಿತ್ತು ಅನ್ನೋದನ್ನ ಇವತ್ತು ನೆನಪು ಮಾಡ್ಕೊಳ್ತಿರುವಂಥ ಜನ ನಿಜವಾಗೂ ಅಂಥ ದಕ್ಷತೆ ಇರುವಂಥ MLA ಇರಬೇಕಾಗಿತ್ತು. ನಮಗೇನಂತಂದ್ರೆ ಹೇಳುವಂಥ ಮಾತುಗಳನ್ನ ಭಾಳ ಸನ್ನಿವೇಶದಲ್ಲಿ ನಾನು ಕೇಳಿದ್ದೀನಿ. ಆ ಥರ ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥ MLA ಜನಪ್ರತಿನಿಧಿ ಇದ್ದಂದೇನು ಸಿಸ್ಟಮನ್ನು ಕಂಟ್ರೋಲಿಗೆ ತಗೊಂಡು ಕೆಲಸ ಮಾಡಿಸುವಂಥದ್ದು ಜನಪ್ರತಿನಿಧಿಗೆ ಇರಬೇಕಾದಂಥ ಕ್ವಾಲಿಟಿ ಅದು ಹರ್ಷವರ್ಧನ್ಗೆ ಇತ್ತು. ಅದು ಮೊದಲು. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಇಲ್ಲಿ, ಅದನ್ನು ನಾವು ಹೇಳೋದು ಬೇಕಾಗಿಲ್ಲ, ಜನನೇ ಮಾತಾಡ್ತಾ ಇದ್ದಾರೆ, ಜನನೇ ಹೇಳ್ತಾ ಇದ್ದಾರೆ ಯಾವ ರೀತಿ ಪರಿಸ್ಥಿತಿ ಆಗಿದೆ. ಇವತ್ತು ಟೌನಲ್ಲಿ ನಡೀತಿರುವಂಥ ಒಂದು ಚುನಾವಣೆಯಲ್ಲಿ ಮಹೇಶ್ ಅತ್ತಿಕಾನೆ ಅವರು ಒಬ್ಬ ವಿದ್ಯಾವಂತ ವಕೀಲರು, ಅವ್ರಿಗೆ ಎಲ್ಲ ಥರದ ಒಂದು ಜ್ಞಾನ ಇರುವಂಥವ್ರು ಅಂತ ಒಬ್ಬ ಬುದ್ಧಿವಂತ ಆಯ್ಕೆಗೆ ಬಂದಂಥ ಸಂದರ್ಭದಲ್ಲಿ ಅದ್ರ ಕೆಲಸಗಳನ್ನ ನಾವು ನಿರೀಕ್ಷೆ ಮಾಡ್ಬೋದು. ಸ್ಪಂದಿಸುವಂಥದ್ದಾಗಬೇಕು, ಜನಗಳಿಗೆ ಸ್ಪಂದಿಸುವಂಥದ್ದಾಗಬೇಕು. ಆ ಥರದಲ್ಲಿರುವಂಥ ಅಭ್ಯರ್ಥಿ ಆಗಬೇಕು. ಆ ಥರದ ಅಭ್ಯರ್ಥಿನ ಇವತ್ತು ಭಾರತೀಯ ಜನತಾ ಪಾರ್ಟಿ ಗುರುತು ಮಾಡಿ ಅವರಿಗೆ ಕ್ಯಾಂಡಿಡೇಟ್ ಮಾಡಿದೆ. ಹಾಗಾಗಿ ಜನಗಳಲ್ಲಿ ನಾನು ವಿನಂತಿ ಮಾಡ್ತೀನಿ, ಅವಾರ್ಡ್ನ ಅಭಿವೃದ್ಧಿ ದೃಷ್ಟಿಯಿಂದ. ಈ ಸಂದರ್ಭದಲ್ಲಿ 20ನೇ ವಾರ್ಡ್ ಅಭ್ಯರ್ಥಿ ಮಹೇಶ್ ಅತ್ತಿಕಾನೆ, ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು.